ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ ಬನ್ನಿ ತೋರಿಸ್ಕೊಡ್ತೀನಿ ಏನು ವಿಡಿಯೋ ಅಂತ. ಇದು ಸಂಪ್ರದಾಯದ ನಿಪ್ಪಿಟ್ಟು ಮಾಡೋ ವಿಧಾನ. ಇದು ನಿಪ್ಪಿಟ್ಟು ಮಾಡೋಕ್ಕೆ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹಿಂಗೆ ಅಂತ ಎಲ್ಲ ನೋಡ್ಕೊಂಡು ಬಂದುಬಿಡೋಣ. ಬನ್ನಿ ತೋರಿಸ್ಕೊಡ್ತೀನಿ ಎಲ್ಲನೂ ಮಾಡೋಣಂತೆ. ನೋಡಿ, ಈಗ ನಿಪ್ಪಿಟ್ಟು ಮಾಡೋಕ್ಕೆ ಏನೇನು ಸಾಮಾನು ಬೇಕು ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಕಡಲೆಕಾಯಿ ಹುರಿದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು, ಹುರ್ಗಡ್ಲೆ, ಉಪ್ಪು, ಇಂಗು, ಕರಿಬೇವಿನ ಸೊಪ್ಪು, ಎಳ್ಳು, ಬೆಣ್ಣೆ, ಇದು ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿದ್ದೀನಿ, ಜೀರಿಗೆ, ಚಿಲ್ಲಿ ಫ್ಲೇಕ್ಸು ಅಂತಾರಲ್ಲ ಅದು, ಎಣ್ಣೆ ಕರಿಯೋಕ್ಕೆ, ಇಷ್ಟು ತೊಗೊಂಡಿದ್ದೀನಿ. ನೋಡಿ, ನಾನು ಖಾರದ ಪುಡಿ ಹಾಕ್ತಾಯಿಲ್ಲ, ಅಚ್ಚ ಖಾರದ ಪುಡಿಯ. ನಾವು ಹಿಂದೆಲ್ಲ ಸಂಪ್ರದಾಯ ಮಾಡ್ಬೇಕಾದ್ರೆ ಹಾಗೆ ಮಾಡ್ತಿದ್ದು, ಒಣಗಿಸ್ಕೊಂಡು ಕೈಲೇ ಪುಡಿ ಮಾಡಿ ಹಾಕ್ತಿದ್ದು. ಈಗ ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ದದ್ರ ಭದ್ರ ಮಾಡ್ಕೋತೀನಿ. ಅದನ್ನು ಒಂದೊಂದು ಬೇಳೆ 3 ಚೂರು 4 ಚೂರು ಆಗ್ಬೇಕು. ಹಾಗೆ ನೋಡಿ, ಹೀಗೆ ನೈಸಿಗೆ ಮಾಡ್ಕೊಬಾರ್ದು. ಈ ಥರ ದಪ್ಪ ಮಿಕ್ಸಿನಲ್ಲಿ ರಿವರ್ಸ್ ಹೊಡ್ಸ್ಕೋಬೇಕು. ಆ ಥರ ತರಿ ಬರಬೇಕು, ಇಲ್ಲಾಂದರೆ ಎಲ್ಲ ಉದುರೋಯ್ತವೆ. ಇದು ಹುರ್ಗಡ್ಲೆ, ಇದನ್ನು ಅಷ್ಟೇ ಮಾಡ್ಕೋತೀನಿ. ಇಲ್ಲ ಹಾಗೆ ಹಾಕಿಬಿಟ್ರೆ ಎಲ್ಲ ಹಾಗಂಗೆ ಉದ್ರಕೊಂಡು ಎಣ್ಣೆಗೆಲ್ಲ ಬಿಟ್ಕೊಂಡ್ಬಿಡ್ತವೆ. ಸ್ವಲ್ಪ ದಬ್ರ ಹಂಗೆ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಬೈಂಡಿಂಗು ಬರುತ್ತೆ ಅಂತ ಈ ಥರ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಒಂದು ಬೋಲು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಒಂದು 3/4 ಬೀಜ ಹುರ್ಗಡ್ಲೆ ಬೀಜ. ಇದು ಚಿಲ್ಲಿ ಫ್ಲೇಕ್ಸು ನಾನೇ ಮಾಡ್ಕೊಂಡಿರೋದು. ಮೆಣಸಿನ್ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಮಿಕ್ಸಿನಲ್ಲಿ ದಬ್ರ ಮಾಡ್ಕೊಂಡಿದ್ದೀನಿ. ಕೈಲಿ ಪುಡಿ ಮಾಡಿಕೊಂಡ್ರು ಹೀಗೆ ಆಗುತ್ತೆ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ, ಎಳ್ಳು ಹಾಕ್ಕೋತಾಯಿದ್ದೀನಿ, ಜೀರಿಗೆ ಹಾಕ್ಕೋತಾಯಿದ್ದೀನಿ, ಉಜ್ಜಿಬಿಟ್ಟು ಕೈಯಲ್ಲಿ ಹಾಕ್ಕೋತಾಯಿದ್ದೀನಿ, ಚೆನ್ನಾಗಿ ಘಮ ಬರುತ್ತೆ ಅಂತ. ಆ ಥರ ಉಜ್ಜಿಬಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡ್ರೆ ಚೆನ್ನಾಗಿ ತುಂಬ ಘಮ ಬರುತ್ತೆ. ಇದು ಹಿಂಗೆ ಹಾಕ್ಕೋತಾಯಿದ್ದೀನಿ ನೋಡಿ. ಹಿಂಗೆ ಹಾಕಿದ್ರೆ ಚೆನ್ನಾಗಿ ಗಮ್ಮಂತ ಚೆನ್ನಾಗಿರ್ತವೆ ಏನೇ ಮಾಡಿದ್ರೂ. ಅದಕ್ಕೆ ಹಿಂಗೆ ಹಾಕ್ಕೋತಾಯಿದ್ದೀನಿ, ಒಂದು 1/4 ಸ್ಪೂನಷ್ಟು. ಇದು ಅಕ್ಕಿ ಹಿಟ್ಟು ಹಾಕ್ಕೋತಾಯಿದ್ದೀನಿ ನೋಡಿ, 1 ಕಪ್ಪು 2 ಕಪ್ಪು, ಇದು 3 ಕಪ್ಪು. 3 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾಯಿದ್ದೀನಿ. ಅಷ್ಟು ಸಾಕು. ಅಷ್ಟು ಬೇಕು ಅಂದರೆ ಬೇಕಾದ್ರೆ ಒಂಚೂರು ತಿಂದು ನೋಡಿ ಹಾಕ್ಕೋಬೋದು. ಜಾಸ್ತಿ ಉಪ್ಪು ಆಗ್ಬಿಟ್ರೆ ಕಡಿಮೆ ಮಾಡೋಕ್ಕಾಗಲ್ಲ, ಉಪ್ಪು ಕಡಿಮೆ ಆದರೆ ಜಾಸ್ತಿ ಮಾಡ್ಕೋಬೋದು. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕೈನಲ್ಲೇ ಕಲಿಸ್ಕೋಬೇಕು. ಬೆಣ್ಣೆ ಹಸಿಟ್ಟು ಎಲ್ಲ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ನೋಡಬೇಕು. ಕಲಿಸ್ಕೊಂಡು ನೋಡಿ ಒಂಚೂರು ಹಸಿಟ್ಟು ಬಾಯಿಗಿಟ್ಟು ನೋಡಿದ್ರೆ ಖಾರ ಉಪ್ಪು ಏನಿರುತ್ತೆ ಗೊತ್ತಾಗುತ್ತೆ. ನೋಡಿ, ಖಾರ ಸ್ವಲ್ಪ ಕಡಿಮೆ ಇತ್ತು, ಇನ್ನೊಂದು ಸ್ವಲ್ಪ ಮಡಿಕೊಂಡಿದ್ನಲ್ಲ ಅದನ್ನೂ ಹಾಕ್ತೆ ಎತ್ಲಾಗಿ. ಆ ಥರ ಮೆಣಸಿನ ಬೀಜ ಮತ್ತು ಅದು ಸಿಪ್ಪೆ ನೋಡಿ ಈ ಥರ ಹೊಂದ್ಕೋಬೇಕು. ಹೀಗೆ ಬೈಂಡಿಂಗ್ ಬರಬೇಕು. ಹಾಗೆ ಬಂದರೆ ಚೆನ್ನಾಗಿ ಹದವಾಗಿದೆ, ಚೆನ್ನಾಗಿ ಬರ್ತವೆ ಅಂತ. ಬೆಣ್ಣೆ ಕಲಸಿದ್ದೀನಲ್ವ, ಅದು ಚೆನ್ನಾಗಿ ಹಸಿಟ್ಟು ಹಿಡಿಬೇಕು. ಆ ಥರ ಮೆಣಸಿನ ಪುಡಿ ಹಾಕಿದ್ರೆ ಅದೇ ಒಂಥರ ಟೇಸ್ಟು. ಈ ಮೆಣಸಿನ್ಕಾಯಿನ ದದ್ರ ಮಾಡ್ಕೊಂಡು ಹಾಕಿದ್ರೆ ಇದೇ ಒಂಥರ ಟೇಸ್ಟು. ಈಗ ನೋಡಿ, ತಣ್ಣೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾಯಿದ್ದೀನಿ. ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಕಲಿಸ್ಕೊಂಡ್ರೆ ತಣ್ಣೀರಲ್ಲೇ. ನೋಡ್ರೆ ಕಲಸಾಯಿತು ಚೆನ್ನಾಗಿ. ಈಗ ಇಟ್ಕೊಂಡು ಒದ್ದೆ ಬಟ್ಟೆ ಸುತ್ತಿ ಇಟ್ಕೊಂಬಿಡೋಣ. ಒಣಗಬಾರ್ದು ಹಿಟ್ಟು, ಅದಕ್ಕೋಸ್ಕರ ಒಂದು ಒದ್ದೆ ಬಟ್ಟೆ ಸುತ್ತಿ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಹಿಟ್ಟು. ಕೊನೆವರೆಗೂ ಉಂಡೆ ಕಟ್ಕೊಂಡು ತಟ್ಟಿ ಎಣ್ಣೆಗೆ ಹಾಕ್ಕೋಬೋದು. ಈಗ ನೋಡಿ, ಈ ಥರ ಮಡಿಸ್ಬಿಟ್ಟು ಬಟ್ಟೆನ ಒಂದೆಳೆಯಲ್ಲಿ ಹಾಕ್ಬಾರ್ದು, ಒಂದು 2-3 ಎಳೆಯಲ್ಲಿ ಮಡಿಸಿ ಈ ಥರ ಹಿಂಗೆ ಮುಚ್ಕೊಂಡ್ಬಿಡ್ಬೇಕು. ಮುಚ್ಚಿದ್ರೆ ಚೆನ್ನಾಗಿ ಅಳ್ತಾ ಇರ್ತದೆ ಅಲ್ಲೇ. ನಾವು ತಟ್ಕೊಂಡು ಎಣ್ಣೆ ಕಾಯಕ್ಕೆ ಬಿಟ್ಬಿಟ್ಟು ಎಣ್ಣೆಗೆ ಹಾಕ್ಕೋಬೋದು. ನೋಡಿ, ಬಾಣಲಿ ಇಟ್ಬಿಟ್ಟು ಈಗ ಬಾಣಲಿ ಬಿಸಿ ಆಗ್ತಾಯಿದೆ, ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗೋ ತನಕ ತಟ್ಕೊಂಬಿಡ್ಬೋದು. ನಾವು ನಿಪ್ಪಿಟ್ಟು ತಟ್ಕೊಂಡು ಹಾಕೋಬೋದು. ಈಗ ನೋಡಿ, ಈಗ ಒಬ್ಬಿಟ್ಟು ತಟ್ಟೆ ಹೋಳಿಗೆ ಸೀಟ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಟ್ಕೊತೀನಿ. ಈಗ ಅದಕ್ಕೆ ನೋಡಿ, ಈ ಥರ ಎಲ್ಲ ಚೆನ್ನಾಗಿ
ನಾದ್ಕೋಬೇಕು ಚೆನ್ನಾಗಿ ಹಿಟ್ಟನ್ನ, ಯಾವುದೇ ಹಿಟ್ಟಾದ್ರೂ. ಈಗ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕು, ಎಷ್ಟೆಷ್ಟು ದೊಡ್ಡದು ಬೇಕೋ ಅಷ್ಟೆಷ್ಟು ತಟ್ಕೋಬೇಕು. ಸ್ವಲ್ಪ ತುಂಬ ತೆಳುವು ಬೇಡ, ತುಂಬ ದಪ್ಪನೂ ಬೇಡ, ಆ ಥರ ಮೀಡಿಯಮಾಗಿ ತಟ್ಕೋಬೇಕು. ನೋಡಿ ಈ ಥರ ಎಲ್ಲ ತಟ್ಕೊಂಡಿದ್ದೀನಿ. ಎಣ್ಣೆನೂ ಬಿಸಿಯಾಗಿದೆ, ಎಣ್ಣೆಗೆ ಹಾಕೋಣ ಈಗ. ತುಂಬ ಚೆನ್ನಾಗಿ ಬರ್ತವೆ. ನೋಡಿ ಎಣ್ಣೆ ಕಾದಿದೆ. ಈಗ ಅದೆಷ್ಟು ಹಿಡಿಯುತ್ತೆ ಎಣ್ಣೆ ಅಷ್ಟು ಹಾಕ್ಕೊಳ್ಳೋಣ. ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ. ನೋಡಿ ಒಂದು 6-7 ಹಾಕಿದ್ದೀನಿ, ಬೇಯ್ತಾ ಇದೆ, ಬೇಯ್ಕೊಳ್ಳಿ ಈಗ. ಅದು ಚೆನ್ನಾಗಿ ಸ್ವಲ್ಪ ಎಣ್ಣೆ ನರೆ ಹೋಗೋ ತನಕ ಮಗ್ಚಾಕ್ಬಾರ್ದು, ಅದು ಮುರಿದೋಗೋ ಸಾಧ್ಯತೆ ಇರ್ತದೆ. ಹಾಕಿದ ತಕ್ಷಣ ಮಗ್ಚಿದ್ರೆ ಒಂದು 2 ನಿಮಿಷ ಬೇಯಬೇಕು ಚೆನ್ನಾಗಿ. ಒಂದು 2 ನಿಮಿಷ 3 ನಿಮಿಷ ಬೆಂದರೆ ಚೆನ್ನಾಗಿ ಆ ಥರ ಗಟ್ಟಿ ಆಯ್ತವೆ ಅವು. ಆವಾಗ ತಿರುಗಿಸಾಕಿದ್ರು ಏನೂ ಕಟ್ಟಾಗಲ್ಲ ಅವು. ನೋಡಿ ತಿರುಗಿಸಾಕಿ ನೋಡಿ, ಬ್ರೌನ್ ಕಲರ್ ಚೆನ್ನಾಗಿ ಬೆಂದಿವೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಬರ್ತಾಯಿದೆ. ತೆಗೆದು ಜಾಲರಿಗೆ ಹಾಕೋತಾ ಇದ್ದೆ ನಾನು, ಸೌಂಡ್ ಬರ್ತಾಯಿದೆ ನೋಡಿ. ಅಷ್ಟು ಚೆನ್ನಾಗಿ ಬೆಂದಿವೆ. ತೆಗೆದು ಅದನ್ನೊಂದು ಕಡೆಗೆ ಇಟ್ಬಿಟ್ಟು ಒಂದು ಸಲ ಬಿಡೋಣ. ನೋಡಿ ಆ ಥರದ್ದು ಎಷ್ಟೆಷ್ಟು ಎಣ್ಣೆ ಹಿಡಿಯುತ್ತೆ ಅಷ್ಟೆಷ್ಟು ಹಾಕೋಬೇಕು. ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯ್ತವೆ ನೋಡಿ. ಈ ಥರ ಬೆಂದಂಗೆ ಉಲ್ಟಾ ಹಾಕಿ ತಿರುಗಿಸ ಇನ್ನೊಂದು ಮೈ ಬೆಂದಾದ್ಮೇಲೆ ತೆಕ್ಕೊಂಡಿಗೆ ನೋಡಿ. ಈಗ ಬ್ರೌನ್ ಕಲರ್ ಬೆಂದವೆ, ತೆಗೆದು ಎತ್ತಿ ಜಾಲರಿಗೆ ಹಾಕ್ಕೊಳ್ಳೋಣ. ನೋಡಿದ್ರೆ ಈ ಥರ ಎತ್ತಿ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಎಣ್ಣೆ ಸೋರ್ಕೊಳ್ಳುತ್ತೆ. ತೆಗೆದಿಟ್ಕೊಬೋದು ಅದನ್ನು. ನೋಡಿ ಎಷ್ಟು ಗರಿಗರಿಯಾಗಿ ಬಂದವೆ, ಎಷ್ಟು ಚೆನ್ನಾಗಿ ಬಂದವೆ ಅಂತ. ಒಂದು ಮುರಿದಿಲ್ಲ, ಹರಿದಿಲ್ಲ, ಏನಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿವೆ ನೋಡಿ. ಎಷ್ಟು ಶುದ್ಧವಾಗಿ ಬಂದಿವೆ ಅಂತ ನೋಡಿದ್ರಿ ಅಲ್ವಾ. ಬೇಯಿಸಾಯ್ತು. ಈಗ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿವೆ ಅಂದರೆ ಬಾಯಿಗಿಟ್ಟರೆ ಕರಗೋಯ್ತವೆ ಹಾಗೇನೆ. ಎಂಥ ಮುದುಕರು ಮಕ್ಕಳು ಎಲ್ಲರೂ ತಿನ್ಬೋದು ಅಂತ ಅಷ್ಟು ಚೆನ್ನಾಗಿ ಬಂದಿವೆ. ಅಷ್ಟು ಕುರುಮ್ ಅಂತ ಗಟ್ಟಿ ಇಲ್ಲ, ಎಂಥದಿಲ್ಲ, ಅಷ್ಟು ಚೆನ್ನಾಗಿ ಬಂದಿವೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ತಿಂದರೆ ಅಂತೂ ಬಾಯಲ್ಲಿಟ್ಟರೆ ಕರಗೇ ಹೋಯ್ತವೆ. ನನಗೆ ಎಲ್ಲರಿಗೂ ಅಷ್ಟೊಂದು ಇಷ್ಟ ಆಗುತ್ತೆ. ಇದು ಮಾಡಿಕೊಟ್ರೆ ಮನೆಯಲ್ಲಿ ಮಾಡಿಕೊಡಿ. ಹೊರಗಡೆ ತಂದು ಕೊಡೋದಕ್ಕಿಂತ ಯಾವ್ಯಾವ ಎಣ್ಣೆಲೋ ಯಾವ್ಯಾವ ಹಿಟ್ಟಲ್ಲೋ ಮಾಡಿರ್ತಾರೆ. ನಾವು ಮನೇಲಿ ತಂದು ಕೊಟ್ಟರೆ ನಮಗೆ ಸಮಾಧಾನ. ಮನೇಲಿ ಕೊಟ್ಟರೆ ನಾವು ಮನೇಲಿ ಸಮಾಧಾನ. ಹೊರಗಡೆ ತಂದವರು ಬೈರಲ್ಲ, ಎಂತೆಂಥ ಎಣ್ಣೆಲಿ ಮಾಡಿರ್ತಾರೋ. ನೋಡಿ ಎಷ್ಟು ಪುಡಿ ಆಗ್ತಾಯಿದೆ ಅಂತ. ಹಿಂಗಂದ್ರೂ ಪುಡಿ ಆಯ್ತವೆ, ಬಾಯಿಗಿಟ್ರೆ ಅಂತೂ ಕರಗೇ ಹೋಯ್ತವೆ. ಆ ಥರ ಚೆನ್ನಾಗಿ ಬಂದಿವೆ ನೋಡಿ. ಇಷ್ಟ ಆಯ್ತಲ್ವ? ನೋಡಿರಿ ಅಲ್ವಾ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತಲ್ವ? ನೀವು ಮಾಡ್ತಿರಲ್ವ? ಮಾಡಿಬಿಟ್ಟು ಕಮೆಂಟ್ ಹಾಕಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ.